ಇವತ್ತು ನಾವು ಟೈಮ್ ಫ್ರೇಮ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ತುಂಬಾ ಜನಕ್ಕೆ ಈ ಟೈಮ್ ಫ್ರೇಮ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ಟ್ರೇಡ್ ಪ್ಲೇಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತೆ ಟೈಮ್ ಫ್ರೇಮ್ಸ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿಲ್ಲ. ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಟ್ರೇಡಿಂಗ್ ಏನಾದರೂ ಕಲಿಬೇಕು ಅಂತ ಅಂದ್ರೆ ಪಾರ್ಟ್ 0 ಇಂದನೇ ಸ್ಟಾರ್ಟ್ ಮಾಡಿ ಈ 100 ಡೇಸ್ ಸೀರೀಸ್ ಮುಗಿಸೋಷ್ಟರಲ್ಲಿ ನೀವು ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗ್ತೀರಾ. ಸೊ ಇವಾಗ ಟೈಮ್ ಫ್ರೇಮ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಾವು ಟೈಮ್ ಫ್ರೇಮ್ಸ್ ಅಂದ್ರೆ ಏನು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಟೈಮ್ ಫ್ರೇಮ್ಸ್ಗಳಿದ್ದಾವೆ. ನೀವು ಒಂದೇ ಟೈಮಲ್ಲಿ ಯಾವತ್ತು ಟ್ರೇಡ್ನ ಪ್ಲೇಸ್ ಮಾಡಕ್ಕೆ ಹೋಗ್ಬಾರ್ದು. ಓಕೆನಾ? ಮೊದಲಿಗೆ ವಾಟ್ ಈಸ್ ಎ ಟೈಮ್ ಫ್ರೇಮ್? ಟೈಮ್ ಫ್ರೇಮ್ ಅಂದರೆ ಏನು? ಎ ಟೈಮ್ ಫ್ರೇಮ್ ಶೋಸ್ ಹೌ ಮಚ್ ಟೈಮ್ ಒನ್ ಕ್ಯಾಂಡಲ್ ಸ್ಟಿಕ್ ರೆಪ್ರೆಸೆಂಟ್ಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೆ ಟೈಮ್ ಫ್ರೇಮ್ಸು ಹಿಂಗಿದೆ ಅಂತ. ಬಟ್ ಒಂದು ಟೈಮ್ ಪೀರಿಯಡ್, ಒಂದು ಫಿಕ್ಸ್ಡ್ ಟೈಮ್ ಪೀರಿಯಡಲ್ಲಿ ಏನೇನು ಪ್ರೈಸ್ ಮೂಮೆಂಟ್ಸ್ ಆಗಿದೆ ಅದನ್ನು ನಾವು ಟೈಮ್ ಫ್ರೇಮ್ಸಲ್ಲಿ ನೋಡ್ತೀವಿ. ಓಕೆನಾ? ಎಕ್ಸಾಂಪಲ್ ನೋಡೋದಾದರೆ M1 ಅಂದರೆ 1 ಕ್ಯಾಂಡಲ್ 1 ಮಿನಿಟ್. M1 ಅಂತಂದರೆ ಅದು ಮಿನಿಟ್. M1 ಮೀನ್ಸ್ ಮಿನಿಟ್. ಮಿನಿಟ್ ಒಂದು ಕ್ಯಾಂಡಲ್ ಇರುತ್ತೆ. ಓಕೆನಾ? ಆ ಒಂದು ಕ್ಯಾಂಡಲು ನಿಮಗೆ 1 ಮಿನಿಟಲ್ಲಿ ಏನೇನಾಗಿದೆ ಪ್ರೈಸ್ ಮೂಮೆಂಟ್ಸ್ ಅನ್ನೋದನ್ನ ತೋರಿಸುತ್ತೆ. ಹಾಗೆ 1 ಅವರ್ H1 ಅಂತಂದರೆ 1 ಅವರ್ ಕ್ಯಾಂಡಲ್ ಅಂತ ಕರಿತೀವಿ. ಅದು ನಿಮಗೆ 1 ಅವರಲ್ಲಿ ಏನೇನಾಗಿದೆ ಅನ್ನೋ ಪ್ರೈಸ್ ಮೂಮೆಂಟ್ಸ್ನ ನಿಮಗೆ ತೋರಿಸುತ್ತೆ. ಹಾಗೆ ಡೇ 1 ಅದು ಒಂದು ಕ್ಯಾಂಡಲ್ ಆಗಿರುತ್ತೆ. ಡೇ 1 ಅದು ಹೆಂಗೆ ಅಂತಂದರೆ ಒನ್ ಡೇಲಿ ಏನೇನು ಪ್ರೈಸ್ ಮೂಮೆಂಟ್ಸ್ ಆಗಿದೆ, ಯಾವಾಗ ಓಪನ್ ಆಯಿತು, ಯಾವಾಗ ಕ್ಲೋಸ್ ಆಯಿತು ಅನ್ನೋದು ಇನ್ ಡೀಟೇಲ್ ಆಗಿ ನಮಗೆ ತೋರಿಸ್ಕೊಡುತ್ತೆ. ಸೊ ವಿಜುವಲಿ ರೆಪ್ರೆಸೆಂಟೇಷನ್, ನಮಗೆ ವಿಜುವಲಿ ಏನು ಕಣ್ಣಿಗೆ ಕಾಣಿಸ್ತದೆ ಅದು ಆ ಕ್ಯಾಂಡಲಲ್ಲಿ ಇರುತ್ತೆ. ಓಕೆನಾ? ಸೇಮ್ ಮಾರ್ಕೆಟ್ ಡಿಫ್ರೆಂಟ್ ವ್ಯೂ, ಅಂದರೆ ಒಂದೇ ಮಾರ್ಕೆಟ್ ಆಗಿರುತ್ತೆ. ಬಟ್ ನೀವು ಒಂದೊಂದು ಟೈಮ್ ಫ್ರೇಮಲ್ಲಿ ನೋಡಿದಾಗ ವ್ಯೂ ಚೇಂಜ್ ಆಯ್ತದೆ. ಇವಾಗ 1 ಮಿನಿಟಲ್ಲಿ ಒಂಥರ ಕಾಣಿಸ್ತಿರ್ಬೋದು ಟ್ರೆಂಡ್ ಎಲ್ಲ ನೋಡೋದಾದರೆ. ಟ್ರೆಂಡ್ ಅಂದರೆ ಏನು ಅಂತ ಇನ್ ಡೀಟೇಲ್ ಆಗಿ ನೀವು ಮುಂದಕ್ಕೆ ಅರ್ಥ ಮಾಡ್ಕೋತೀರಾ. ಇವಾಗ ಕನ್ಫ್ಯೂಷನ್ ಬೇಡ, ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟ್ರೆಂಡ್ ಅಂದರೆ ಡೈರೆಕ್ಷನ್, ಮಾರ್ಕೆಟ್ ಯಾವ ಕಡೆ ಮೂವ್ ಆಯ್ತಾನೆ ಅಂತ. ಅದು ನೀವು ನೋಡಿದಾಗ ಓಕೆ, M1 ಅಲ್ಲಿ ನೋಡ್ಬೇಕಾದ್ರೆ ಡಿಫ್ರೆಂಟ್ ವ್ಯೂ ಇರುತ್ತೆ. ಅದೇ H1 ಅಲ್ಲಿ ನೋಡ್ಬೇಕಾದ್ರೆ ನಿಮಗೆ ಡಿಫ್ರೆಂಟ್ ವ್ಯೂ ಇರುತ್ತೆ. ಡೇ 1 ಅಲ್ಲಿ ನೋಡ್ಬೇಕಾದ್ರೆ ಡಿಫ್ರೆಂಟ್ ವ್ಯೂ ಇರುತ್ತೆ. ಅದು ಹೇಗೆ ಅಂತ ನಾವು ಲೈವಲ್ಲಿ ತೋರಿಸ್ತೀವಿ. ಓಕೆನಾ? ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ವೈ ಟೈಮ್ ಫ್ರೇಮ್ಸ್ ಮ್ಯಾಟರ್? ಟೈಮ್ ಫ್ರೇಮ್ಸು ಯಾಕೆ ಮ್ಯಾಟರ್ ಆಗುತ್ತೆ? ಟೈಮ್ ಫ್ರೇಮ್ಸ್ ಹೆಲ್ಪ್ಸ್ ಯು, ಅಂದರೆ ನಿಮಗೆ ಟೈಮ್ ಫ್ರೇಮು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಕ್ಲಿಯರ್ಲಿ. ಮಾರ್ಕೆಟ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಫ್ರೇಮ್ ಹೆಲ್ಪ್ ಆಗುತ್ತೆ. ಹಾಗೆ ಚೂಸ್ ಎಂಟ್ರಿ ಆ್ಯಂಡ್ ಎಕ್ಸಿಟ್. ನೀವು ಒಂದು ಎಂಟ್ರಿ ಅಥವಾ ಎಕ್ಸಿಟ್ ಮಾಡೋಕ್ಕೆ ಒಂದು ಪ್ಲೇಸ್ನ ನೀವು ಚೂಸ್ ಮಾಡ್ತೀರಾ. ಓಕೆ, ಇಲ್ಲಿ ನಾನು ಎಂಟ್ರಿ ಮಾಡಬೇಕು, ಇಲ್ಲಿ ನಾನು ಎಕ್ಸಿಟ್ ಮಾಡಬೇಕು ಅಂತ. ಅದಕ್ಕೆ ನೀವು ಟೈಮ್ ಫ್ರೇಮ್ಸ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಹಾಗೆ ಅವಾಯ್ಡ್ ಕನ್ಫ್ಯೂಷನ್. ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗಲ್ಲ. ಟೈಮ್ ಫ್ರೇಮ್ ಬಗ್ಗೆ ಗೊತ್ತಿದ್ರೆ ನಿಮಗೆ ಕನ್ಫ್ಯೂಷನ್ ಅನ್ನೋದಾಗಲ್ಲ. ಯಾಕೆ ಮಾರ್ಕೆಟ್ ಇಲ್ಲಿಗೆ ಬಂದು ಮೂವ್ ಆದ ಅನ್ನೋದಕ್ಕೆ ನಿಮಗೆ ರೀಸನ್ ಅನ್ನೋದು ಸಿಗುತ್ತೆ. ರಾಂಗ್ ಟೈಮ್ ಫ್ರೇಮ್ ಈಕ್ವಲ್ ಟು ರಾಂಗ್ ಡಿಸಿಷನ್. ಅಂದರೆ ನೀವು ರಾಂಗ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ಏನಾದ್ರು ಪ್ಲೇಸ್ ಮಾಡ್ತೀರಾ ಅಂತಂದರೆ ಅದು ಲಾಸಸ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ 1 ಮಿನಿಟ್ ಆರ್ 5 ಮಿನಿಟ್ಸಲ್ಲಿ ಮಾಡಬೇಕಾದ್ರೆ ತುಂಬ ಫೇಕ್ಔಟ್ಸ್ಗಳಾಗುತ್ತೆ. ಫೇಕ್ಔಟ್ಸ್ ಅಂತಂದರೆ ಫೇಕ್ ಮೂವ್ಸ್ಗಳಾಗುತ್ತೆ. ಅದು ತುಂಬ ನಾಯ್ಸಿ ಆಗಿರುತ್ತೆ. ಅದರಿಂದ ನಿಮಗೆ ಡೈರೆಕ್ಷನ್ ತಪ್ಪಾಗ್ಬೋದು, ನಿಮಗೆ ಲಾಸಸ್ ಅನ್ನೋದು ಆಗ್ಬೋದು. ಸೊ ಟೈಮ್ ಫ್ರೇಮ್ಸು ಮುಂಚೆನೇ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನೋಡೋದಾದ್ರೆ ಟೈಪ್ಸ್ ಆಫ್ ಟೈಮ್ ಫ್ರೇಮ್ಸು. ಟೈಮ್ ಫ್ರೇಮ್ಸಲ್ಲಿ ಟೈಪ್ಸ್ಗಳಿದ್ದಾವೆ. ಫಸ್ಟ್ ನೋಡೋದಾದ್ರೆ ಲೋವರ್ ಟೈಮ್ ಫ್ರೇಮ್ಸು. ಅದು ತುಂಬ ಫಾಸ್ಟ್ ಆಗಿರುತ್ತೆ. ಬಿಕಾಸ್ ಲೋವರ್ ಟೈಮ್ ಫ್ರೇಮ್ಸ್ ಅಂದಾಗೆ ಒಂದೊಂದು ಮಿನಿಟಲ್ಲೂ ಒಂದೊಂದು ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ. ಹಾಗೆ 5 ಮಿನಿಟ್ಸಲ್ಲಿ ನೋಡಿದ್ರೆ 5 ಮಿನಿಟ್ಸಿಗೆ ಒಂದೊಂದು ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ. ಅದೇ 15 ಮಿನಿಟ್ಸ್ ನೋಡಿದ್ರೆ 15 ಮಿನಿಟ್ಸಿಗೆ ಒಂದೊಂದು ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ. ಅದೇ ಥರ ಮೀಡಿಯಂ ಟೈಮ್ ಫ್ರೇಮ್ಸು, ಇದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅಂದರೆ ಮೂಮೆಂಟ್ ಅನ್ನೋದು ತುಂಬ ಏನು ಕಾಣಲ್ಲ, ಬಟ್ ಫಿಕ್ಸ್ಡ್ ಆಗಿರುತ್ತೆ. ಓಕೆನಾ? ಹಾಗೆ ಹೈಯರ್ ಟೈಮ್ ಫ್ರೇಮ್ಸು. ಹೈಯರ್ ಟೈಮ್ ಫ್ರೇಮ್ಸು ಸ್ಟ್ರಾಂಗ್ ಟ್ರೆಂಡ್ಸ್ನ ನಿಮಗೆ ಐಡೆಂಟಿಫೈ ಮಾಡಿಕೊಡುತ್ತೆ. ಇವಾಗ ಓವರಾಲ್ ಟ್ರೆಂಡ್ ಏನಿದೆ, ಮಾರ್ಕೆಟ್ ಯಾವ ಕಡೆಗೆ ನೆಕ್ಸ್ಟ್ ಮೂಮೆಂಟ್ ಆಗ್ಬೋದು, ನೆಕ್ಸ್ಟ್ ವೀಕಿಗೆ ಯಾವ ಕಡೆ ಮೂಮೆಂಟ್ ಆಗ್ಬೋದು ಅನ್ನೋದನ್ನೆಲ್ಲ ನಿಮಗೆ ಹೈಯರ್ ಟೈಮ್ ಫ್ರೇಮ್ಸ್ ನೋಡಿದಾಗ ಅರ್ಥ ಆಗುತ್ತೆ. ಓಕೆನಾ? ಲೋವರ್ ಟೈಮ್ ಫ್ರೇಮ್ಸ್ ಅಂದರೆ ಫಾಸ್ಟ್ ಅಂತ ಹೇಳಿದೆ. ಅದರಲ್ಲಿ ಯಾವ್ಯಾವುದು ಬರುತ್ತೆ ಅಂದರೆ M1, M5, M15. M1 ಅಂದರೆ 1 ಮಿನಿಟ್ ಕ್ಯಾಂಡ್ಲು, M5 ಅಂದರೆ 5 ಮಿನಿಟ್ಸ್ ಕ್ಯಾಂಡ್ಲು, ಅದೇ M15 ಅಂದರೆ 15 ಮಿನಿಟ್ಸ್ ಕ್ಯಾಂಡ್ಲು. ಓಕೆನಾ? ವೆರಿ ಫಾಸ್ಟ್ ಮೂಮೆಂಟು. ಇಲ್ಲಿ ಮೂಮೆಂಟ್ಸ್ ಅನ್ನೋದು ತುಂಬ ಫಾಸ್ಟ್ ಆಗಿರುತ್ತೆ. ಮೋರ್ ನಾಯ್ಸ್, ಫೇಕ್ ಸಿಗ್ನಲ್ಸ್. ನಾನು ಹೇಳ್ದಂಗೆ ಇಲ್ಲಿ ಫೇಕ್ ಸಿಗ್ನಲ್ಸ್ಗಳು ಜಾಸ್ತಿ ಬರ್ತಾ ಇರ್ತವೆ. ಅಂದರೆ ನಿಮಗೆ ಟೆಂಡೆನ್ಸಿ ಕೊಡ್ತಾ ಇರ್ತದೆ, ಇಲ್ಲಿ ಬೈ ಮಾಡ್ಬೋದು, ಅಲ್ಲಿ ಬೈ ಮಾಡ್ಬೋದು. ಎಲ್ಲ ಪ್ಯಾಟರ್ನ್ಸ್ಗಳು ಅಥವಾ ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗಳು ಕೇಳಿರ್ಬೋದು, ಹ್ಯಾಮರು, ಎಂಗಲ್ಫಿಂಗು, ಇವೆಲ್ಲ ಕಾಣಿಸ್ಬೇಕಾದ್ರೆ ಓಕೆ ಇಲ್ಲಿಂದ ಬೈಯಿಂಗ್ ಪ್ರೆಷರ್ ಬರುತ್ತೆ, ಬೈ ಮಾಡ್ಬೋದು ಅಂತ ನೀವು ಅನ್ಕೋತೀರಾ.
ಬಟ್ ಫೇಕ್ ಔಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯೂಸ್ಡ್ ಫಾರ್ ಸ್ಕ್ಯಾಲ್ಪಿಂಗ್ ಆ್ಯಂಡ್ ಕ್ವಿಕ್ ಟ್ರೇಡ್ಸ್. ಸ್ಕ್ಯಾಲ್ಪಿಂಗ್ ಅಂತಂದರೆ ನೀವು 5 or 10 ಮಿನಿಟ್ಸಲ್ಲಿ ಒಂದು ಟ್ರೇಡ್ನ ತೊಗೊಂಡು ಕ್ಲೋಸ್ ಮಾಡೋದನ್ನ ನಾವು ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಇಲ್ಲಿ ಕ್ವಿಕ್ ಟ್ರೇಡ್ಸು, ಇವಾಗ ಕೆಲವೊಬ್ಬರಿಗೆ ಟೈಮ್ ಅನ್ನೋದಿರಲ್ಲ, ಬಂದಂಗೆ ಪ್ರಾಫಿಟ್ಸ್ ಮಾಡಬೇಕು. ಅವ್ರೇನು ಮಾಡ್ತಾರೆ, 1 minute or 5 minutesಲ್ಲಿ ಹೋಗ್ಬಿಟ್ಟು ಟ್ರೇಡ್ ಆಪರ್ಚುನಿಟಿನ ಹುಡುಕಿ ಅಲ್ಲಿ ಎಂಟ್ರಿ ಆಯ್ತಾರೆ. ಸ್ಕ್ಯಾಲ್ಪಿಂಗ್ ಮಾಡೋದು ತಪ್ಪು ಅಂತಲ್ಲ, ಬಟ್ ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂತಂದರೆ ತುಂಬ ನಾಲೆಡ್ಜ್ ಅನ್ನೋದು ಇರಬೇಕು. ಓಕೆನಾ. ನಾಟ್ ರೆಕಮೆಂಡೆಡ್ ಫಾರ್ ಬಿಗಿನರ್ಸ್. ಇದು ಬಿಗಿನರ್ಸಿಗೆ ಆಗಿದ್ದಲ್ಲ. ಬಿಗಿನರ್ಸ್ ಯಾವತ್ತೂ ಕಲಿಯೋದಾಗಿದ್ದರೆ ನೀವು ಸ್ಕ್ಯಾಲ್ಪಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಹಾಗೆ ಇಂಟ್ರಾಡೇನು ಮಾಡಬೇಡಿ. ಓಕೆನಾ. ನೆಕ್ಸ್ಟು ಮೀಡಿಯಮ್ ಟೈಮ್ ಫ್ರೇಮ್ಸು. ಮೀಡಿಯಮ್ ಟೈಮ್ ಫ್ರೇಮ್ಸಲ್ಲಿ ನಾವು ಇದನ್ನು ಬ್ಯಾಲೆನ್ಸ್ಡ್ ಟೈಮ್ ಫ್ರೇಮ್ ಅಂತ ಕರಿತೀವಿ. ಅಲ್ಲಿ ನಿಮಗೆ ನೋಡೋದಾದ್ರೆ M30 ಅಂದರೆ 30 minutes ಕ್ಯಾಂಡಲ್ ಇರುತ್ತೆ, ಹಾಗೆ H1 1 hour ಕ್ಯಾಂಡಲ್ ಇರುತ್ತೆ, ಹಾಗೆ H4 4 hours ಕ್ಯಾಂಡಲ್ ಇರುತ್ತೆ. ಅಂದರೆ 4 hourಗೆ ಸೇರಿಸಿ ಒಂದೇ ಕ್ಯಾಂಡಲ್ ಪ್ರಿಂಟ್ ಆಗೋದು, ಅದನ್ನ ನಾವು 4 hour ಕ್ಯಾಂಡಲ್ ಅಂತ ಕರೆಯೋದು. ಅದೇ ಥರ H1 ಅಂತಂದರೆ 1 hour, ಪ್ರತಿ 1 hourಗೂ ಒಂದೊಂದು ಕ್ಯಾಂಡಲ್ ಅಷ್ಟೇ ಆಗೋದು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದು 1 minute ಏನೇನು ಮೂಮೆಂಟ್ಸ್ ಐತೆ. ಅದೇ ಥರ 1 hourಲ್ಲಿ ಏನೇನು ಮೂಮೆಂಟ್ಸ್ ಆಗುತ್ತೆ ಅದನ್ನು ನಾವು 1 hour ಕ್ಯಾಂಡಲ್ ಅಂತ ಕರಿತೀವಿ. ಅದೇ ಥರ M30 H4 ಇವು ಮೂರಕ್ಕೂ ಅದೇ ಥರ ವರ್ಕ್ ಆಗೋದು. ಬೆಸ್ಟ್ ಬ್ಯಾಲೆನ್ಸ್ಡ್ ಆಫ್ ಕ್ಲಾರಿಟಿ ಪ್ಲಸ್ ಮೂಮೆಂಟ್ಸ್. ಇದಂಗಂದರೆ ಬ್ಯಾಲೆನ್ಸ್ ಆಗಿರುತ್ತೆ, ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ, ಹಾಗೆ ಬೆಸ್ಟ್ ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡ್ಬೋದು. ಓಕೆನಾ. M30 H1 H4ಅಲ್ಲಿ ನಿಮಗೆ ಟ್ರೆಂಡ್ ಐಡೆಂಟಿಫೈ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಟ್ರೇಡ್ಸ್ಗಳು ಇಲ್ಲಿ ಕ್ಯಾಪ್ಚರ್ ಮಾಡ್ಕೋಬೋದು. ಯಾಕಂದರೆ ನೀವು ಅಂದ್ಕೊಂಡಿದ್ದು ಡೈರೆಕ್ಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ, ಯಾಕಂದರೆ ಇದು ಬ್ಯಾಲೆನ್ಸ್ಡ್ ಆಗಿದ್ದರಿಂದ. ನೆಕ್ಸ್ಟು ಯೂಸ್ಡ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಸ್ವಿಂಗ್ ಎಂಟ್ರೀಸ್. ಇದು ಮೇಯ್ನಾಗಿ ಯೂಸ್ ಮಾಡೋದು ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ. ಇಂಟ್ರಾಡೇ ಟ್ರೇಡಿಂಗ್ ಅಂತಂದರೆ ಒಂದು ದಿನದಲ್ಲಿ ಬೈ ಮಾಡಿ ಅದೇ ದಿನ ಸೆಲ್ ಮಾಡೋದನ್ನ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ. ಅಂದರೆ ಒಂದೇ ದಿನದಲ್ಲಿ ನೀವು ಪ್ರಾಫಿಟ್ಸ್ ಆರ್ ಲಾಸ್ ಮೇಕ್ ಮಾಡಿಕೊಂಡು ಆ ದಿನನೇ ಎಕ್ಸಿಟ್ ಆಗೋದನ್ನ ನಾವು ಇಂಟ್ರಾಡೇ ಅಂತ ಕರಿತೀವಿ. ಅದೇ ಥರ ಸ್ವಿಂಗ್ ಎಂಟ್ರೀಸು. ಸ್ವಿಂಗ್ ಎಂಟ್ರೀಸ್ ಅಂತಂದರೆ ಸ್ವಿಂಗ್ ಟ್ರೇಡಿಂಗ್ ಅಂತಂದರೆ ಇವತ್ತು ತಗೊಂಡು ನಾಳೆ ಅಥವಾ ನಾಡ್ದು ಸೆಲ್ ಮಾಡೋದನ್ನ, ಅಂದರೆ 1 week ಟೈಮ್ ಹಿಡಿಬೋದು. ಸ್ವಿಂಗ್ ಟ್ರೇಡ್ ಅಂತಂದರೆ 1 weekಲ್ಲಿ ಇವತ್ತು ಟ್ರೇಡ್ ಪ್ಲೇಸ್ ಮಾಡಿ 1 week ನೀವು ಹೋಲ್ಡ್ ಮಾಡಿ ಅದರಿಂದ ಬರೋಂಥ ಪ್ರಾಫಿಟ್ಸ್ನ ಅಥವಾ ಲಾಸ್ನ ಬೇರ್ ಮಾಡ್ಕೊಳ್ಳೋದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಇವೆರಡು ಇದು ಬೆಸ್ಟ್ ಫಾರ್ ಬಿಗಿನರ್ಸ್. ಈ ಟೈಮ್ ಫ್ರೇಮ್, ಮೀಡಿಯಮ್ ಟೈಮ್ ಫ್ರೇಮ್ಸು ಬಿಗಿನರ್ಸಿಗೆ ಬೆಸ್ಟ್ ಆಗಿರುತ್ತೆ. ಓಕೆನಾ. ಯಾರು 1 minute or 5 minutesಲ್ಲಿ ಟ್ರೇಡ್ನ ಪ್ಲೇಸ್ ಮಾಡ್ತಿದ್ರೆ ಇವತ್ತೇ ಸ್ಟಾಪ್ ಮಾಡಿ ಹೈಯರ್ ಟೈಮ್ ಫ್ರೇಮ್ಸ್ನ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹೈಯರ್ ಟೈಮ್ ಫ್ರೇಮ್ಸ್ ಈಕ್ವಲ್ ಟು ಸ್ಟ್ರಾಂಗ್ ಟ್ರೆಂಡ್ಸ್. ಅಂದರೆ ನಾನು ಹೇಳಿದ್ದೆ, ಹೈಯರ್ ಟೈಮ್ ಫ್ರೇಮ್ಸು ನಿಮಗೆ ಸ್ಟ್ರಾಂಗ್ ಟ್ರೆಂಡ್ ಅನ್ನೋದು ಗೊತ್ತಾಗುತ್ತೆ, ಮಾರ್ಕೆಟ್ ಯಾವ ಕಡೆ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಇಲ್ಲಿ ನಾವು ನೋಡೋದಾದ್ರೆ ಡೇ ಒನ್ ಅಂದರೆ 1 ಡೇಗೆ ಆಗಂಥ ಕ್ಯಾಂಡಲ್ನ ನಾವು ಡೇ 1 ಅಂತ ಕರಿತೀವಿ. ಅದೇ ಥರ W1 ಅಂತಂದರೆ ಒಂದು ವೀಕ್ ಓವರ್ ಆಲ್ ಏನು ಮಾರ್ಕೆಟ್ ನಡೆದಿದೆ ಅದು ಒಂದು ಕ್ಯಾಂಡಲಲ್ಲಿ ನಮಗೆ ರೆಪ್ರೆಸೆಂಟ್ ಆಗುತ್ತೆ, ಅದಕ್ಕೆ ವೀಕ್ 1 ಅಂತ ಕರಿತೀವಿ. ಹಾಗೆ ಮಂತ್ಲಿ ಅಂದರೆ ಇಡೀ ಮಂತು. ಇವತ್ತು ಈ ಮಂತ್ ಏಪ್ರಿಲ್ ನಡೀತಾ ಇದೆ ಅಂತಂದರೆ ಏಪ್ರಿಲ್ 1 30 ಗಂಟೆ ಏನೇನು ಪ್ರೈಸ್ ಮೂವ್ಮೆಂಟ್ಸ್ ಆಗಿದೆ ಅದು ನಿಮಗೆ 1 ಕ್ಯಾಂಡಲಲ್ಲೇ ಶೋ ಆಗ್ತದೆ. ಓಕೆನಾ. ಇಲ್ಲೇ ಏನಾಗುತ್ತೆ ಅಂತಂದರೆ ಕ್ಲಿಯರ್ ಟ್ರೆಂಡ್ ಯಾವತ್ತು ಕ್ಲಿಯರ್ ಆಗಿರುತ್ತೆ, ಹಾಗೆ ನಾಯ್ಸ್ ಅನ್ನೋದು ಕಮ್ಮಿ ಇರುತ್ತೆ, ಲೆಸ್ ನಾಯ್ಸ್. ಯೂಸ್ಡ್ ಫಾರ್ ಸ್ವಿಂಗ್ ಟ್ರೇಡಿಂಗ್, ಲಾಂಗ್ ಟರ್ಮ್ ಟ್ರೇಡಿಂಗ್. ನಾನು ಹೇಳಿದ್ದೆ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ 1 week ಹೋಲ್ಡ್ ಮಾಡೋದನ್ನೇ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಟ್ರೇಡಿಂಗ್ ಅಂತಂದರೆ ಕೆಲವೊಬ್ಬರು ಇವತ್ತು ಪರ್ಚೇಸ್ ಮಾಡಿ ನೆಕ್ಸ್ಟ್ ವರ್ಷ ನೋಡ್ತಾರೆ. ಓಕೆನಾ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು 1 kg ಗೋಲ್ಡ್ನ ಇವತ್ತು ಬೈ ಮಾಡಿದಿರಾ ಅಂದ್ಕೊಳ್ಳಿ. 1 kg ಗೋಲ್ಡ್ ನೀವು ಬೈ 1 ಕೋಟಿಗೆ ಮಾಡಿದಿರಾ ಅಂದ್ಕೊಳ್ಳಿ. ಇದು 10 ವರ್ಷ ಬಿಟ್ಟ ಮೇಲೆ ಇದೇ ಪ್ರೈಸ್ ಇರುತ್ತಾ? ಇಲ್ಲ. ಪ್ರೈಸಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಅದು ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಸೊ ಅಂಥವ್ರು ತುಂಬ ಕ್ಯಾಪಿಟಲ್ ಇರೋರು ಏನು ಮಾಡ್ತಾರೆ, ಲಾಂಗ್ ಟರ್ಮ್ ಪೊಸಿಷನ್ ತೆಗೆದ್ಬಿಟ್ಟು ಬಿಟ್ಬಿಡ್ತಾರೆ. ಅಂದರೆ ಟ್ರೇಡ್ನ ಪ್ಲೇಸ್ ಮಾಡಿ ಅದ್ರ ಪಾಡಿಗೆ ಬಿಟ್ಬಿಡ್ತಾರೆ. ಅದೇ ಇನ್ನು ಕೆಲವೊಬ್ಬರು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ. ಸ್ವಿಂಗ್ ಟ್ರೇಡಿಂಗ್ ಹೆಂಗಂತಂದರೆ ಇವಾಗ ಎಂಟ್ರಿ ಮಾಡಿರ್ತಾರೆ, ಅವ್ರಿಗೆ ಡೈರೆಕ್ಷನ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಅವ್ರು ಏನು ಮಾಡ್ತಾರೆ, ಇವತ್ತು ತಗೊಂಡು 1 week ನೋಡೋಕ್ಕೆ ಹೋಗಲ್ಲ. 1 week ಆದಮೇಲೆ ನೋಡ್ತಾರೆ ಅವ್ರ ಟಾರ್ಗೆಟ್ ಬಂದಿದೆಯಾ ಇಲ್ವಾ ಅಂತ. ಅವ್ರ ಟಾರ್ಗೆಟ್ ಬಂದರೆ ಎಕ್ಸಿಟ್ ಮಾಡಿ ಪ್ರಾಫಿಟ್ಸ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ. ಇದು ಮೋಸ್ಟ್ ರಿಲಯಬಲ್ ಸಿಗ್ನಲ್. ಅಂದರೆ ಹೈಯರ್ ಟೈಮ್ ಫ್ರೇಮ್ಸು ನಿಮಗೆ ಪಕ್ಕಾ ಒಂದು ಟ್ರೆಂಡ್ ಏನು ಅಂತ ಅನ್ನೋದು ನಿಮಗೆ ಐಡೆಂಟಿಫೈ ಮಾಡಿಕೊಡುತ್ತೆ. ಇವಾಗ ನಾವು ಲೈವ್ ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ನ ನೋಡೋಣ. ಮಾರ್ಕೆಟಲ್ಲಿ ಟೈಮ್ ಫ್ರೇಮ್ಸ್ ಯಾವ್ಯಾವುದಿದೆ ಮತ್ತು ಒಂದೊಂದು ಟೈಮ್ ಫ್ರೇಮಲ್ಲಿ ಏನೇನು ವಿಷಯಗಳು ಕಾಣಿಸ್ತಿದ್ದಾವೆ ಅಂತ ಲೈವ್ ಆಗಿ ನೋಡೋಣ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ನಾನು EURUSD ಚಾರ್ಟ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 15 minutes ಅಂತ ಕಾಣಿಸ್ತಿದೆಯಾ? ಇಲ್ಲಿ ನಿಮಗೆ ಆ್ಯಕ್ಚುಲಿ ಟೈಮ್ ಫ್ರೇಮ್ಸು ಬೇಕು ಅಂತಂದರೆ ಇಲ್ಲಿರುತ್ತೆ. ನಮಗೆ ಬೇಕಾಗಿರೋ ಟೈಮ್ ಫ್ರೇಮ್ಸ್ ಯಾವ್ಯಾವುದು ಅಂತಂದರೆ 1 minute ಬೇಕು ಅಂತಂದರೆ ಇಲ್ಲಿ ಸ್ಟಾರ್ ಬಟನ್ ಕ್ಲಿಕ್ ಮಾಡ್ದಂಗೆ 1 minute ಆ್ಯಡ್ ಆಗುತ್ತೆ. ಹಾಗೆ ನಾನು ಹೇಳಿದ್ದೆ 5 minutes ಸ್ಟಾರ್ ಮಾಡಿಕೊಂಡ್ರೆ ಅಲ್ಲಿ ಆ್ಯಡ್ ಆಗುತ್ತೆ. ಹಾಗೆ 15 minutes ಅದು ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಏನೇನು ಹೇಳ್ತಿದ್ದೀನಿ ಅದನ್ನ ಆ್ಯಡ್ ಮಾಡ್ತಾ ಹೋಗಿ.
ಓಕೆನಾ. ಅದಾದಮೇಲೆ 1 ಅವರ್ ಕ್ಯಾಂಡಲ್ ಬೇಕು, ಸೊ 1 ಅವರ್ ಆ್ಯಡ್ ಮಾಡಿ. ಹಾಗೆ 4 ಅವರ್ ಕ್ಯಾಂಡಲ್ ಬೇಕು, ಅದನ್ನು ಆ್ಯಡ್ ಮಾಡಿ. ಹಾಗೆ 1 ಡೇ ಕ್ಯಾಂಡಲ್ ಬೇಕು, ಡೇ 1 ಅಂತ ಹೇಳಿದ್ನಲ್ಲ, ಸೊ ಡೇ 1 ಬೇಕು. 1 ವೀಕ್ ಕ್ಯಾಂಡಲ್ ಅಂದರೆ ವೀಕ್ 1 ಅನ್ನೋದು 1 ವೀಕ್ ಕ್ಯಾಂಡಲ್ ಆಗಿರುತ್ತೆ. ಹಾಗೆ ನಮಗೆ 1 ಮಂತದು ಇಷ್ಟು ಕ್ಯಾಂಡಲ್ಸ್ ಬೇಕು. ಇವಾಗ ನೋಡಿ ಎಲ್ಲ ಸ್ಟಾರ್ ಮಾರ್ಕ್ ಹಾಕಿ ಆ್ಯಡ್ ಮಾಡಿದ್ರಿಂದ 1 ಮಿನಿಟ್, 5 ಮಿನಿಟ್, 15 ಮಿನಿಟ್ಸ್, 1 ಅವರ್, 4 ಅವರ್, ಡೇ, ವೀಕ್, ಮಂತ್ ಹಿಂಗೆ ಕಾಣಿಸ್ತಿದೆ ಅಲ್ವಾ. ಇವಾಗ ನೋಡಿ ಮಾರ್ಕೆಟು ಇಲ್ಲಿದೆ, ಕಾಣಿಸ್ತಿದೆಯಾ. ಇವಾಗ ನಾವು 1 ಮಿನಿಟಿಗೆ ಹಾಕೋಣ. 1 ಮಿನಿಟ್ಸ್ ಆದಾಗ ನೋಡಿ ಮಾರ್ಕೆಟ್ ಏನು ತೋರಿಸ್ತದೆ, ಇಷ್ಟೊಂದು ಕ್ಯಾಂಡಲ್ಗಳಿದ್ದಾವೆ 1 ಮಿನಿಟಲ್ಲಿ. ಈ ಒಂದು ಕ್ಯಾಂಡಲ್ 1 ಮಿನಿಟಿಗಾಗೋ ಒಂದು ಕ್ಯಾಂಡಲ್ ಇದು, ಓಕೆನಾ, ಕಾಣಿಸ್ತಿದೆಯಾ. ಇದು ಈ 1 ಮಿನಿಟಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಟೈಮು 12:07 ಇದೆ. 12:07 12:08 ಗಂಟೆ ಏನು ನಡೆಯುತ್ತೆ ಅದು ನಿಮಗೆ ಈ ಸಿಂಗಲ್ ಕ್ಯಾಂಡಲ್ ಗೊತ್ತಾಗುತ್ತೆ, ಓಕೆನಾ. ಇದು ಓವರಾಲ್ ನೋಡಿ, ಇಲ್ಲಿ ಮೂಮೆಂಟ್ಸ್ ಅನ್ನೋದು ಬೇಗ ಫಾಸ್ಟಾಗಿ ನಿಮಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯ್ತದೆ. ನೋಡಿ ಎಷ್ಟೆಷ್ಟು ಬೇಗ ಮೂಮೆಂಟ್ಸ್ ಆಗ್ತಿದೆ ಅಂತ. ನೆಕ್ಸ್ಟು ಅದೇ ಥರ 5 ಮಿನಿಟ್ಸು. ನೀವು 1 ಮಿನಿಟಲ್ಲಿ ನೋಡಿದ ಕ್ಯಾಂಡಲ್ ಅಲ್ಲ, 5 ಮಿನಿಟ್ಸಲ್ಲಿ ನೋಡಿ. 5 ಮಿನಿಟ್ಸ್ ಅಂತಂದರೆ ಎವ್ರಿ 5 ಮಿನಿಟ್ಸಿಗೆ ಒಂದೊಂದು ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ, ಓಕೆನಾ. ಇವಾಗ ಇದು ಓಪನ್ ಆಗಿರೋದು 12:05ಗೆ. ಇಲ್ಲಿ ನೋಡಿ ಕೆಳಗಡೆ ನೋಡಿದ್ರೆ ನಿಮಗೆ ಟೈಮ್ ಕಾಣಿಸ್ಬೋದು, ಇಲ್ಲಿ ಕೆಳಗಡೆ 12:05ಗೆ ಓಪನ್ ಆಗಿದ್ದು. ಇದನ್ನು ಕ್ಲೋಸ್ ಆಗಬೇಕು ಅಂದರೆ 12:10 ಆಗಬೇಕು. ಸೊ ಇನ್ನೊಂದು ಕ್ಯಾಂಡಲ್ ಬರಬೇಕು ಅಂದರೆ 12:10 ಆದರೆ ಮಾತ್ರ ಇನ್ನೊಂದು ಕ್ಯಾಂಡಲ್ ಪ್ರಿಂಟ್ ಆಗೋದು. ಸೊ ಓವರ್ ಆಲ್ ಟ್ರೆಂಡ್ 5 ಮಿನಿಟ್ಸಲ್ಲಿ ನೋಡಿದ್ರೆ ಏನು ಮಾಡ್ತಿದೆ, ಬೈಯರ್ಸು ಸ್ಟ್ರಾಂಗ್ ಇದ್ದಾರೆ, ಸೆಲ್ಲರ್ಸು ಸ್ಟ್ರಾಂಗ್ ಇದ್ದಾರೆ, ಈಕ್ವಲ್ ಡಾಮಿನೆನ್ಸ್ ಅನ್ನೋದು ನಡೀತಾ ಇದೆ ಅಂತ ನಮಗೆ ಗೊತ್ತಾಯಿತು. ಹಾಗೆ 15 ಮಿನಿಟ್ಸಲ್ಲಿ ನೋಡಿದರೆ ಇದು 15 ಮಿನಿಟ್ಸಲ್ಲಿ ಆಗಂಥ ಕ್ಯಾಂಡ್ಲು. ಇದು ಓಪನ್ ಆಗಿರೋದು 12 ಗಂಟೆಗೆ, ಇನ್ನು ಇದು ಕ್ಲೋಸ್ ಆಗೋದು 12:15ಕ್ಕೆ, ಓಕೆನಾ. ಇಲ್ಲೂ ನೀವು ನೋಡೋದಾದರೆ ಏನು ಕಾಣಿಸ್ತಾ ಇದೆ ನೋಡಿ, ಬೈಯರ್ಸು ಸೆಲ್ಲರ್ಸು ಈಕ್ವಲ್ ಡಾಮಿನೆನ್ಸ್ ಮಾಡ್ತಿದ್ದಾರೆ, ಓಕೆನಾ. ಅಂದರೆ ಇಬ್ಬರದು ಪಾರ್ಟಿಸಿಪೇಷನ್ ಇಲ್ಲಿ ಜಾಸ್ತಿ ಇದೆ ಅಂತ ಅರ್ಥ. 15 ಮಿನಿಟ್ಸ್. ನೆಕ್ಸ್ಟ್ 1 ಅವರ್ ಕ್ಯಾಂಡಲಲ್ಲಿ ನೋಡೋದಾದರೆ ಇದು ಎವ್ರಿ 1 ಅವರಿಗೆ ನಮಗೆ 11:00ವರೆಗೆ ಇದು ಓಪನ್ ಆಗಿರೋದು. ಇವಾಗ 12:00ವರೆಗೆ ನೆಕ್ಸ್ಟ್ ಕ್ಯಾಂಡಲ್ ಪ್ರಿಂಟ್ ಆಗೋದು, ಓಕೆನಾ. ಸೊ ಇದು ಎವ್ರಿ 1 ಅವರಿಗೆ ಪ್ರಿಂಟ್ ಆಗೋದು. 1 ಅವರಲ್ಲಿ ಈ ಕ್ಯಾಂಡಲ್ ನೋಡ್ಬೇಕಾದ್ರೆ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿಂದ ಸೆಲ್ಲರ್ಸು ಪುಷ್ ಮಾಡಿ ಕೆಳಗಡೆ ತರ್ತಿದ್ದಾರೆ, ಅಂದರೆ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ 1 ಅವರ್ ಡೈರೆಕ್ಷನ್ ಹೇಳ್ತಿರೋದು, ಓಕೆನಾ. ಹಾಗೆ 4 ಅವರಲ್ಲಿ ನೋಡ್ಬೇಕಾದ್ರೆ ನೋಡಿ, 4 ಅವರ್ ಅಂತಂದರೆ ಇದು 10:00ವರೆಗೆ ಓಪನ್ ಆಗಿರೋ ಕ್ಯಾಂಡ್ಲು. ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ 10:00ವರೆಗೆ ಓಪನ್ ಆಗಿರೋ ಕ್ಯಾಂಡ್ಲು. ಇದು ಇನ್ನು ಕ್ಲೋಸ್ ಆಗೋದು 2:00ವರೆಗೆ, ಓಕೆನಾ. 2:00ವರೆಗೆ ಇನ್ನೊಂದು ಕ್ಯಾಂಡಲ್ ಅನ್ನೋದು ಬರೋದು, ಅಂದರೆ ಎವ್ರಿ 4 ಅವರ್ಸಿಗೆ ಒಂದು ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ. 4 ಅವರ್ಸಲ್ಲಿ ನಿಮ್ಗೆ ಏನು ಡೈರೆಕ್ಷನ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಕ್ಯಾಂಡಲ್ ಓಪನ್ ಆಯಿತು, ಬೈಯರ್ಸು ಫುಲ್ ಪುಷ್ ಮಾಡ್ಕೊಂಡು ಇಲ್ಲಿ ಗಂಟ ತಗೋದ್ರು, ಬಟ್ ಅಲ್ಲಿಂದ ಸೆಲ್ಲರ್ಸು ಸ್ಟ್ರಾಂಗ್ ಆಗಿ ಪುಷ್ ಮಾಡಿ ಇವಾಗ ಇನ್ನೂ ಕೆಳಗಡೆ ತಳ್ತಿದ್ದಾರೆ. ಇಲ್ಲಿ ಗಂಟ ತಗೋಗಿದ್ರು, ಬಟ್ ಬೈಯರ್ಸ್ ಮತ್ತೆ ಆಕ್ಟಿವೇಟ್ ಆಗಿ ಇಲ್ಲಿ ಗಂಟ ತಂದಿದ್ದಾರೆ. 2:00ವರೆಗೆ ನೋಡ್ಬೇಕಾದ್ರೆ ನಮಗೆ ಫುಲ್ ಡೈರೆಕ್ಷನ್ ಗೊತ್ತಾಯ್ತದೆ. ಇನ್ನು ನೆಕ್ಸ್ಟ್ 4 ಅವರ್ಸಿಗೆ ಏನಾಗ್ಬೋದು ಅನ್ನೋದು ಇದರಿಂದ ಫೈಂಡ್ ಔಟ್ ಮಾಡ್ಕೋಬೋದು, ಓಕೆನಾ. ಅದೇ ಥರ ಡೇ ಕ್ಯಾಂಡಲ್ ನೋಡೋದಾದ್ರೆ ನೋಡಿ, ಇದು ಎವ್ರಿ ಡೇ ಒಂದೊಂದು ಕ್ಯಾಂಡಲ್ ಪ್ರಿಂಟ್ ಆಗೋದು. ನಮಗಿಲ್ಲಿ ನೋಡೋದಾದ್ರೆ ನೋಡಿ, 20 ಏಪ್ರಿಲ್ 26ಗೆ ಈ ಕ್ಯಾಂಡಲ್ ಪ್ರಿಂಟ್ ಆಗಿರೋದು. ಇದು ಇವಾಗ ಪ್ರಿಂಟ್ ಆಗ್ತಿರೋದು 21, ಅಂದರೆ ಇವತ್ತಿನ ಡೇಟು ಪ್ರಿಂಟ್ ಆಗ್ತಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಓಪನ್ ಆಯಿತು ಕ್ಯಾಂಡ್ಲು, ಸೆಲ್ಲರ್ಸು ಸ್ಟ್ರಾಂಗಾಗಿ ಸೆಲ್ ಮಾಡಿದ್ರು ಇಲ್ಲಿಗೆ, ಬಟ್ ಬೈಯರ್ಸ್ ಅಲ್ಲಿಂದ ಅಗ್ರೆಸಿವ್ ಬೈ ಮಾಡಿ ಇಲ್ಲಿಗೆ ತಗೋ ಇಲ್ಲಿ ನಿಲ್ಲಿಸಿದ್ದಾರೆ. ಪ್ರೀವಿಯಸ್ ಡೇ ನೋಡೋದಾದರೆ ಬೈಯರ್ಸು ತುಂಬ ಪಾರ್ಟಿಸಿಪೇಷನ್ ಜಾಸ್ತಿ ಇತ್ತು, ಯಾವುದರಲ್ಲಿ ಯೂರೋ USD. ಇವತ್ತು ಏನಾಗುತ್ತೆ ಅನ್ನೋದು ನೋಡಬೇಕು. ಆ್ಯಕ್ಚುಲಿ ಇವತ್ತು ಬೈಯಿಂಗ್ ಪ್ರೆಷರ್ ಬರಬೇಕು. ಬೈಯಿಂಗ್ ಪ್ರೆಷರ್ ಬರೋಕ್ಕಿಂತ ಮುಂಚೆ ಸುಮ್ಮನೆ ಬೈ ಆಗಿ ಹೋಗಲ್ಲ, ಅಲ್ಲಿ ಸೆಲ್ಲರ್ಸ್ ಪಾರ್ಟಿಸಿಪೇಷನು ಇರುತ್ತೆ. ಸೊ ಸೆಲ್ಲರ್ಸ್ ಏನು ಮಾಡ್ತಿದ್ದಾರೆ, ಇವಾಗ ಕೆಳಗಡೆ ತರ್ತಾ ಇದ್ದಾರೆ. ಬಟ್ ಓವರ್ ಆಲ್ ಟ್ರೆಂಡ್ ನೋಡಬೇಕಾದ್ರೆ ಬುಲ್ಲಿಶ್ ಆಗೋ ಚಾನ್ಸಸ್ಸೇ ಜಾಸ್ತಿ. ಬುಲ್ಲಿಶ್ ಅಂದರೆ ಮೇಲಕ್ಕೆ ಹೋಗೋ ಚಾನ್ಸಸ್ಸೇ ಜಾಸ್ತಿ ಡೇಲ್ ನೋಡ್ಬೇಕಾದ್ರೆ, ಓಕೆನಾ. ಇವತ್ತು ಏನಾಗುತ್ತೆ ಅನ್ನೋದು ಇವತ್ತು ಡೇ ಮುಗಿದ ಮೇಲೆ ನಮಗೆ ಗೊತ್ತಾಗುತ್ತೆ, ಓಕೆ ಇವತ್ತಿನ ಡೈರೆಕ್ಷನ್ ಈ ಕಡೆ ಇದೆ ಅಂತ. ನೆಕ್ಸ್ಟು ವೀಕಲ್ಲಿ ನೋಡೋದಾದರೆ ನೋಡಿ, ಪ್ರೀವಿಯಸ್ ವೀಕು ನಮಗೆ ಇಂಡಿಸಿಷನ್ ಆಗಿತ್ತು, ಅಂದರೆ ಬೈಯರ್ಸು ಸೆಲ್ಲರ್ಸು ಇಡೀ ಒಂದು ವೀಕ್ ಹೊಡೆದಾಡಿ ಆ್ಯಕ್ಚುಲಿ ಬೈಯರ್ಸೇ ಸ್ಟ್ರಾಂಗ್ ಇದ್ದಿದ್ದು ಕಳೆದ ವೀಕಲ್ಲಿ. ಇಲ್ಲಿ ನಮಗೆ ಕ್ಯಾಂಡಲ್ ನೋಡಬೇಕಾದ್ರೆ ನೋಡಿ, ಗ್ರೀನ್ ಕ್ಯಾಂಡಲ್ ಇದೆ, ಬುಲ್ಲಿಶ್ ಕ್ಯಾಂಡಲ್ ಇದೆ ಅಂತಂದರೆ ಬೈಯರ್ಸೇ ಸ್ವಲ್ಪ ಡಾಮಿನೆನ್ಸ್ ಜಾಸ್ತಿ ಇದ್ದಿದ್ದು. ಸೆಲ್ಲರ್ಸಿಗೆ ಕಂಪೇರ್ ಮಾಡಬೇಕಾದ್ರೆ ಇಬ್ಬರು ಈಕ್ವಲ್ ಆಗಿ ಹೊಡೆದಾಡಿದ್ದಾರೆ, ಬಟ್ ಬೈಯರ್ಸ್ ಅದಕ್ಕಿಂತ ಸ್ವಲ್ಪ ಮೇಲಿದ್ದಾರೆ. ಈ ವೀಕ್ ಸ್ಟಾರ್ಟ್ ಆಗಿರೋದು 20ನೇ ತಾರೀಕಿಗೆ, 20ರಿಂದ ಇನ್ನೂ 27ನೇ ತಾರೀಕು ಗಂಟ ಒಂದು ವೀಕ್ ಇರುತ್ತೆ. ಸೊ ಈ ವೀಕಲ್ಲಿ ಏನಾಗುತ್ತೆ ಅಂತ ಅನ್ನೋದು ನಾವು ಇನ್ನು ನೋಡಬೇಕು. ಇಲ್ಲಿ ವೀಕಲ್ಲಿ ನೋಡೋದಾದ್ರೆ ನಮಗೆ ಡೈರೆಕ್ಷನ್ ಏನು ಕಾಣಿಸ್ತಿದೆ, ಮೋಸ್ಟ್ಲಿ ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನೋಡಿ. ಡಿಫ್ರೆಂಟ್ ಟೈಮ್ ಫ್ರೇಮ್ಸಲ್ಲಿ ಡಿಫ್ರೆಂಟ್ ಡೈರೆಕ್ಷನ್ ತೋರಿಸ್ತಿದೆ. ನಾವು ಯಾವತ್ತೂ ಹೈಯರ್ ಟೈಮ್ ಫ್ರೇಮ್ಸ್ನ ಇಲ್ಲಿ ನಂಬೋದು. ಚಿಕ್ಕ ಟೈಮ್ ಫ್ರೇಮ್ಸ್ 1 ಮಿನಿಟ್ ಆರ್ 5 ಮಿನಿಟ್ಸಲ್ಲಿ ನೀವು ನೋಡೋದಾದ್ರೆ ನಾಯ್ಸ್ಗಳು ಜಾಸ್ತಿ ಇರುತ್ತೆ. ಅದು ನಾವು ಕೆಳಗಡೆ ಬೀಳುತ್ತೆ ಅಂತ ಅನ್ಕೊಂಡ್ರೆ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ ಅಂದ್ಕೊಂಡ್ರೆ ಕೆಳಗಡೆ ಬೀಳುತ್ತೆ.
ಸೊ ಹೈಯರ್ ಟೈಮ್ ಫ್ರೇಮ್ ಡೈರೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಮಂತ್ಲಿ ಕ್ಯಾಂಡಲ್ ನೋಡೋದಾದರೆ ಮಂತ್ಲಿಲಿ ನೋಡಿ ಮಾರ್ಚ್ 2ಗೆ ಒಂದು ಮಂತ್ಲಿ ಪ್ರಿವಿಯಸ್ ಮಂತ್ ಆಗಿದ್ದು, ಈ ಮಂತ್ ಸ್ಟಾರ್ಟ್ ಆಗಿರೋದು 1 ಏಪ್ರಿಲ್ಗೆ ಕ್ಯಾಂಡಲ್ ಸ್ಟಾರ್ಟ್ ಆಗಿರೋದು. ಓಕೆನಾ. ಇಲ್ಲಿ ನೋಡೋದಾದ್ರೆ ಸೆಲ್ಲರ್ಸು ತುಂಬ ಅಗ್ರೆಸಿವ್ ಆಗಿ ಇಲ್ಲಿ ಗಂಟ ತಗೋದ್ರು, ಬಟ್ ಬೈಯರ್ಸು ಏನು ಮಾಡಿದ್ರು ಇಲ್ಲಿಗೆ ತಂದು ನಿಲ್ಸಿದ್ರು. ಇವಾಗ ಆ್ಯಕ್ಚುಲಿ ಈ ಮಂತ್ ನೋಡಿದ್ರೆ ಬೈಯರ್ಸ್ ಆಕ್ಟಿವಿಟಿ ಜಾಸ್ತಿ ಇದೆ, ಬಿಕಾಸ್ ಬೈಯರ್ಸ್ ಇವಾಗ ಪುಷ್ ಮಾಡ್ಕೊಂಡು ತಗೋಗ್ತಿದ್ದಾರೆ. ಇಲ್ಲಿ ಗಂಟ ಹೋಗಿ ನೋಡಿ, ಇಲ್ಲಿ ಪುಷ್ ಮಾಡಿ ದಾಟಿದ್ರು ಬೈಯರ್ಸ್, ಇಲ್ಲಿ ಗಂಟ ಹೋಗಿದ್ರು, ಬಟ್ ಅಲ್ಲಿಂದ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿ ಇವಾಗ ಇಲ್ಲಿ ತಂದು ನಿಲ್ಸಿದ್ದಾರೆ. ಏನಾಗುತ್ತೆ ಅಂತ ಈ ಮಂತ್ ನೋಡಬೇಕು. ಓಕೆನಾ. ಆವಾಗ ನಮಗೆ ಅರ್ಥ ಆಗುತ್ತೆ ಇದರಲ್ಲಿ ಯಾವ ಥರ ಟ್ರೇಡ್ ಪ್ಲೇಸ್ ಮಾಡಬೇಕು, ಯಾವ ಥರ ಎಂಟ್ರಿ ತಗೋಬೇಕು ಅನ್ನೋದೆಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಬರ್ತಾವ ಅರ್ಥ ಆಗುತ್ತೆ. ಓಕೆನಾ. ಇವಾಗ ಟೈಮ್ ಫ್ರೇಮ್ಸ್ಗಳು ಅರ್ಥ ಆಯ್ತಲ್ಲ. ಟೈಮ್ ಫ್ರೇಮ್ಸಲ್ಲಿ ನಮಗೆ 1 ಮಿನಿಟ್, 5 ಮಿನಿಟ್, 15 ಮಿನಿಟ್ಸ್, 1 ಅವರ್, 4 ಅವರ್, ಡೇ, ವೀಕ್, ಮಂತ್, ಇದಿಷ್ಟು ಟೈಮ್ ಫ್ರೇಮ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ನೀವಿಲ್ಲಿ ಸಿಂಪಲಾಗಿ ನೋಡಿ ನಾನು ಎಷ್ಟು ಈ ಚಾರ್ಟ್ನ ಅನಲೈಸ್ ಮಾಡಿದ್ದೀನಿ ಅನ್ನೋದು ನಿಮಗಿಲ್ಲ ಅರ್ಥ ಆಗುತ್ತೆ. ಓಕೆನಾ. 15 ಮಿನಿಟ್ಸಲ್ಲಿ ಬೇಡ, 1 ಅವರಲ್ಲಿ ಹಾಕೋತೀನಿ. ಕಾಣಿಸ್ತಿದ್ಯಾ? ಇಲ್ಲಿ ಚುಕ್ಕಿ ಎಲ್ಲ ಕಾಣಿಸ್ತಿದೆ ತಾನೆ. ಇದೆಲ್ಲ ನಾನು ಟ್ರೇಡ್ನ ಅನಲೈಸ್ ಮಾಡಿ ಪ್ಲೇಸ್ ಮಾಡಿರೋ ಟ್ರೇಡ್ಸ್ಗಳು ನಿಮಗೆ ಕಾಣಿಸ್ತಿದ್ಯಾ? ಈ ಚೋಚು BOS ಇದೆಲ್ಲ ಏನು ಅಂತ ನಿಮಗೆ ಇನ್ ಡೀಟೇಲ್ ಆಗಿ ಮುಂದಕ್ಕೆ ಅರ್ಥ ಆಗುತ್ತೆ. ಸೊ ಕನ್ಫ್ಯೂಷನ್ ಏನ್ಬೇಡ, ಜಸ್ಟ್ ನಾನು ತೋರಿಸ್ತಿರೋದು ಮಾರ್ಕೆಟ್ನ ಹಿಂಗೆ ಅನಲೈಸ್ ಮಾಡ್ಕೊಂಡು ಬರೋದು. ಸೊ ಮಾರ್ಕೆಟ್ ಅನಲೈಸ್ ಮಾಡೋಕ್ಕೆ ಗೊತ್ತಾದಾಗ ನಿಮಗೆ ಟ್ರೇಡ್ಸ್ ತೊಗೊಂಡಾಗ ಅದು TP ಕೊಡ್ತಾನಾ ಇಲ್ವಾ ಅನ್ನೋದು ನೀವು ಐಡೆಂಟಿಫೈ ಮಾಡ್ಬೋದು. ರ್ಯಾಂಡಮ್ ಟ್ರೇಡ್ಸ್ ತೊಗೊಳಕ್ಕಿಂತ ಈ ಥರ ಅನಲೈಸ್ ಮಾಡಿ ತೊಗೊಂಡ್ರೆ ಅಟ್ಲೀಸ್ಟ್ ನಿಮಗೆ ಒಂದು 60% ಆದ್ರೂ ವಿನ್ ರೇಟ್ ಇದ್ರೆ, ನೀವು 60% ಬೇಕಾಗಿಲ್ಲ, 50% ವಿನ್ ರೇಟ್ ಇದ್ರು ಇಲ್ಲಿ ನೀವು ರಿಸ್ಕ್ ಮ್ಯಾನೇಜ್ಮೆಂಟಿಂದ ಪ್ರಾಫಿಟ್ಸ್ ಅನ್ನೋದನ್ನ ಮಾಡ್ಬೋದು. ಓಕೆ. ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡಿದ್ರಲ್ವಾ, ಇವಾಗ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್. ಯಾವತ್ತು ಮಲ್ಟಿ ಟೈಮ್ ಫ್ರೇಮ್, ನಾನು ಇವಾಗ ಟೈಮ್ ಫ್ರೇಮ್ಸ್ ತೋರಿಸ್ದೆ, ಮಂತ್ಲಿ, ವೀಕ್ಲಿ, 4 ಅವರ್, 1 ಅವರ್, ಡೇ, ಇದೆಲ್ಲ ಟೈಮ್ ಫ್ರೇಮ್ಸ್ಗಳು ನೋಡಿದ್ರಲ್ಲ. ಯಾವತ್ತು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ನ ಮಾಡಬೇಕು ಅಂದರೆ ಮೇಲಿಂದ ಕೆಳಗಡೆ ಬರಬೇಕು. ಮಂತ್ಲಿಲಿ ಏನಾಗಿದೆ, ವೀಕ್ಲಿ ಏನಾಗಿದೆ, ಡೇಲಿ ಏನಾಗಿದೆ, 4 ಅವರಲ್ಲಿ ಏನಾಗಿದೆ ಅಂತ ಎಲ್ಲ ಇನ್ ಡೀಟೇಲ್ ಆಗಿ ನೀವು ಮೇಲಿಂದ ಕೆಳಗಡೆ ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಮಾರ್ಕೆಟ್ ಡೈರೆಕ್ಷನ್ ಹಿಂಗಿದೆ ಅಂತ. ಸ್ಮಾರ್ಟ್ ಟ್ರೇಡರ್ಸ್ ಯೂಸ್ ಮಲ್ಟಿಪಲ್ ಟೈಮ್ ಫ್ರೇಮ್ಸ್. ಸ್ಮಾರ್ಟ್ ಟ್ರೇಡರ್ ಯಾರು ಆಗಿರ್ತಾರೆ ಅವರು ಮಲ್ಟಿಪಲ್ ಟೈಮ್ ಫ್ರೇಮ್ಸ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ನೋಡಿದ್ರೆ ಚೆಕ್ ಟ್ರೆಂಡ್ ಆನ್ H4 ಆರ್ ಡೇ 1, ಅಂದರೆ ಟ್ರೆಂಡ್ ಯಾವ ಕಡೆ ಇದೆ ಅನ್ನೋದನ್ನ H4 ಮತ್ತು ಡೇ 1 ಅಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಹಾಗೆ ಎಂಟರ್ ಟ್ರೇಡ್ ಆನ್ M15 ಆರ್ M30. ಟ್ರೆಂಡ್ ಐಡೆಂಟಿಫೈ ಮಾಡಿದ್ಮೇಲೆ ನಾವು ಎಂಟರ್ ಆಗಬೇಕಾಗಿರೋದು ಯಾವಾಗ ಹೇಳಿ, M15 ಆರ್ M30. ದಿಸ್ ಗಿವ್ಸ್ ಬೆಟರ್ ಅಕ್ಯುರೇಸಿ, ಲೆಸ್ ರಿಸ್ಕ್. ಬೆಟರ್ ಅಕ್ಯುರೇಸಿ ಅಂದರೆ ಬೆಸ್ಟ್ ಪ್ರೊಬಬಿಲಿಟಿ ಕೊಡುತ್ತೆ. ನೀವು ಹೈಯರ್ ಟೈಮ್ ಫ್ರೇಮ್ ಟ್ರೆಂಡ್ನ ತಗೊಂಡಾಗ ಆ ಟ್ರೇಡು TP ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಹಾಗೆ ಲೆಸ್ ರಿಸ್ಕ್, ನಿಮಗೆ ರಿಸ್ಕ್ ಅನ್ನೋದು ಕಮ್ಮಿ. ಯಾಕಂತಂದರೆ ನೀವು 1 ಮಿನಿಟಲ್ಲಿ 5 ಮಿನಿಟ್ಸಲ್ಲಿ 100 ಟ್ರೇಡ್ ತೊಗೊಂಡು 90 ಟ್ರೇಡು ಲಾಸ್ ಆಯ್ತೈತೆ ಅಂತಂದರೆ ನಿಮಗೆ ರಿಸ್ಕ್, ನಿಮ್ಮ ಅಮೌಂಟು ಕಂಪ್ಲೀಟ್ಲಿ ಲಾಸ್ ಆಗುತ್ತೆ ತಾನೆ. ಅದೇ 15 ಮಿನಿಟ್ಸಲ್ಲಿ ನಿಮಗೆ ಸಿಗೋದು ಒಂದೇ ಟ್ರೇಡ್ ಆಗಿರೋ ಅದು TP ಕೊಡ್ತದೆ ಅಂತಂದರೆ ಯಾವುದನ್ನ ಚೂಸ್ ಮಾಡ್ತೀರಾ? 100 ಟ್ರೇಡ್ಸ್ನ ಕ್ವಾಂಟಿಟಿ ಚೂಸ್ ಮಾಡ್ತೀರಾ ಅಥವಾ ಕ್ವಾಲಿಟಿ ಚೂಸ್ ಮಾಡ್ತೀರಾ? ನಾವು ಯಾವತ್ತೂ ಟ್ರೇಡರ್ಸು ಕ್ವಾಲಿಟಿ ಆಫ್ ಟ್ರೇಡ್ಸ್ನ ಚೂಸ್ ಮಾಡಬೇಕು. ಓಕೆ. ಇಲ್ಲಿ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಸ್ವಿಚಿಂಗ್ ಟೈಮ್ ಫ್ರೇಮ್ಸ್ ಕಾನ್ಸ್ಟೆಂಟ್ಲಿ. ಅಂದರೆ ಇವಾಗ ಟೈಮ್ ಫ್ರೇಮ್ಸ್ ಗೊತ್ತಾಗಿದ ತಕ್ಷಣ 1 ಮಿನಿಟಲ್ಲಿ ಒಬ್ಬ ಟ್ರೇಡ್ ತೊಗೊಂಡಿರ್ತಾನೆ, ಅವನು ಸಡನ್ 15 ಮಿನಿಟ್ಸಲ್ಲಿ ಏನಾಗಿದೆ, 1 ಅವರಲ್ಲಿ ಏನಾಗಿದೆ, ಡೇಲಿ ಏನಾಗಿದೆ ಅಂತ ಶಿಫ್ಟ್ ಮಾಡ್ತಾನೆ ಇರ್ತದೆ. ಬಟ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಒಂದ್ಸಲ ಅನಾಲಿಸಿಸ್ ಮಾಡಿದ್ಮೇಲೆ ಒಂದು ಟ್ರೇಡ್ ತೊಗೊಂಡ್ಮೇಲೆ ಚಾರ್ಟ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಹೋಯ್ತಾ ಇರಬೇಕು. ಯಾಕಂದರೆ ಏನಾರಾಗಲಿ ನೆಕ್ಸ್ಟು ನೀವು ಚಾರ್ಟ್ ಮುಂದೆನೇ ಕೂರ್ತೀರಾ ಅಂತಂದರೆ ನಿಮಗೆ ಇಲ್ಲಿ ಎಮೋಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಮೋಷನ್ ಏನೇನು ಅಂತ ನಿಮಗೆ ರಿಯಲ್ ಟ್ರೇಡ್ ಪ್ಲೇಸ್ ಮಾಡ್ಬೇಕಾದ್ರೆ ಗೊತ್ತಾಯ್ತದೆ. ಓಕೆನಾ. ನೆಕ್ಸ್ಟ್ ಟ್ರೇಡಿಂಗ್ ಓನ್ಲಿ M1 M5. ತುಂಬ ಜನ ಬಿಗಿನರ್ಸು M1 1 ಮಿನಿಟ್ ಆರ್ 5 ಮಿನಿಟ್ಸಲ್ಲಿ ಟ್ರೇಡ್ನ ಪ್ಲೇಸ್ ಮಾಡ್ತಾರೆ. ಹೈಯರ್ ಟೈಮ್ ಫ್ರೇಮ್ಸ್ ಅನ್ನೋದು ನೋಡೋಕ್ಕೆ ಹೋಗಲ್ಲ. ಇವತ್ತಿಂದ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ. ಇಗ್ನೋರಿಂಗ್ ಹೈಯರ್ ಟೈಮ್ ಫ್ರೇಮ್ ಟ್ರೆಂಡು ಅಂದರೆ ನಾನು ಹೇಳಿದೆ H4 ಡೇ 1 ಟ್ರೆಂಡ್ ಏನಿದೆ ಅಂತ ನೋಡಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದ್ರಲ್ಲೂ ಟ್ರೆಂಡ್ ತೊಗೊಂಡು ನನಗೆ ಲಾಸ್ ಆಗ್ತಿದೆ ಅಂತ ಹೇಳ್ತಾರೆ. ಓಕೆ. ರಿಸಲ್ಟ್ ಈಕ್ವಲ್ ಟು ಕನ್ಫ್ಯೂಷನ್ ಪ್ಲಸ್ ಲಾಸ್. ನೀವು ಇಷ್ಟನ್ನು ಮಾಡಿದ್ರೆ ನಿಮಗೆ ರಿಸಲ್ಟ್ ಏನಾಯ್ತದೆ ಹೇಳಿ, ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತದೆ, ಯಾಕೆ ನನಗೆ ಹಿಂಗೆ ಇದೆ ಅಂತ. ಆಮೇಲೆ ನೀವು ಲಾಸಸ್ ಅನ್ನೋದನ್ನ ಮಾಡ್ಕೋತೀರ. ಯಾವತ್ತೂ ಟ್ರೇಡಿಂಗಲ್ಲಿ ಲಾಸ್ ಕಮ್ಮಿ ಮಾಡ್ಕೋಬೇಕು, ಪ್ರಾಫಿಟ್ಸ್ ಮಾಡ್ಬೇಕಾದ್ರೆ ಜಾಸ್ತಿ ಮಾಡಬೇಕು ಅಷ್ಟೇ. ಕಳ್ಕೊಂಡಾಗ 1 ರೂಪಾಯಿ ಕಳ್ಕೊತೀರಾ, ಪಡ್ಕೋಬೇಕಾದ್ರೆ 2 ರೂಪಾಯಿ ಪಡ್ಕೋತೀರಾ. ಈ ರೂಲ್ ಇಟ್ಕೊಂಡು ನೀವು ಟ್ರೇಡಿಂಗ್ ಮಾಡಿದರೆ 100% ಟ್ರೇಡಿಂಗಲ್ಲಿ ನೀವು ಸಕ್ಸಸ್ ಅನ್ನೋದನ್ನ ಕಾಣ್ತೀರ. ಓಕೆ. ಸಿಂಪಲ್ ರೂಲ್ ಹೇಳಿದರೆ ಹೈಯರ್ ಟೈಮ್ ಫ್ರೇಮ್ಸ್ನ ನಾವು ಡೈರೆಕ್ಷನಿಗೋಸ್ಕರ ಯೂಸ್ ಮಾಡಬೇಕು,
ಅದೇ ಲೋವರ್ ಟೈಮ್ ಫ್ರೇಮ್ಸ್ನ ಎಂಟ್ರಿಗೋಸ್ಕರ ಯೂಸ್ ಮಾಡಬೇಕು. ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ನಮಗೆ ಟ್ರೇಡಿಂಗ್ ವ್ಯೂ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಾನು ಯೂರೋ USD ಚಾರ್ಟ್ನೇ ತಗೊಂಡಿದ್ದೀನಿ. ಇವಾಗ ನಾವು ಡೈರೆಕ್ಷನ್ನ ಇವಾಗ ನೋಡಿ 4 ಅವರಲ್ಲಿ ತಗೊಂಡ ಅನ್ಕೊಳ್ಳಿ. ಈ 4 ಅವರಲ್ಲಿ ಇಲ್ಲಿ ನಮಗೆ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಅನ್ನೋದು ಕಾಣಿಸ್ತಿದೆ. ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ಜಸ್ಟ್ ನೀವು ಅನ್ಕೊಳ್ಳಿ. ಇವಾಗ 4 ಅವರಲ್ಲಿ ಮಾರ್ಕೆಟ್ ಏನಾಯಿತು ನೋಡಿ, ಇದನ್ನ ಬ್ರೇಕ್ ಮಾಡಿ ಹೋಗಿದ್ದಾನೆ. ಸೊ ಇದು ಸಪೋರ್ಟ್ ಆಗಿ ನಾವು ತಗೊಂಡಾಗ ಮಾರ್ಕೆಟ್ ನೆಕ್ಸ್ಟ್ ಏನಾದರೂ ಇಲ್ಲೇನಾದ್ರು ಬಂದು ಟ್ಯಾಪ್ ಆದರೆ ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ. 4 ಅವರಲ್ಲಿ ಡೈರೆಕ್ಷನ್ ನೋಡ್ದು, ಡೈರೆಕ್ಷನ್ನ ಇಲ್ಲಿ ನೋಡಿ ನಾವು ಒಂದು ಬಾಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಓಕೆನಾ. ನೆಕ್ಸ್ಟ್ 1 ಅವರಿಗೆ ಶಿಫ್ಟ್ ಮಾಡ್ಕೋತೀವಿ. 1 ಅವರಿಗೆ ಶಿಫ್ಟ್ ಮಾಡ್ಕೊಂಡಾಗ ಮಾರ್ಕೆಟ್ ಬಂದು ಟ್ಯಾಪ್ ಆಗಿದ್ದಾನೆ, ಇಲ್ಲಿ ಟ್ಯಾಪ್ ಆಗಿದ್ದಾನೆ. ಟ್ಯಾಪ್ ಆದಂಗೆ ಎಂಟ್ರಿನೂ ಆಗಬಾರ್ದು. ಮತ್ತೆ 15 ಮಿನಿಟ್ಸಿಗೆ ತಗೊಂಡಾಗ ನೋಡಿ 15 ಮಿನಿಟ್ಸಲ್ಲಿ ಇಲ್ಲಿ ಟ್ಯಾಪ್ ಆದಂಗೆ ಕಾಣಿಸ್ತಿದ್ಯಾ, ಇಲ್ಲಿ ಟ್ಯಾಪ್ ಆದಂಗೆ ನೋಡಿ ಇದನ್ನ ಬ್ರೇಕ್ ಮಾಡ್ತಾ ಅಂತ ನೋಡಬೇಕು. ಸೊ ಇಲ್ಲಿ ಬಂದಾಗ ಬ್ರೇಕ್ ಮಾಡಿದೆ, ಇಲ್ಲಿದ್ದು ಈ ಟೈಮ್ ಫ್ರೇಮ್ನ ಇಲ್ಲಿ ಬ್ರೇಕ್ ಮಾಡಿದೆ. ಓಕೆನಾ. ಇದನ್ನ ಬ್ರೇಕ್ ಮಾಡ್ದಂಗೆ ನಮಗೆ ಅರ್ಥ ಆಗುತ್ತೆ, ಓಕೆ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿರೋ ಆರ್ಡರ್ ಬ್ಲಾಕ್ ಅಂತ ಕರಿತೀವಿ, ಆರ್ ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ. ಅದೇನು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಮುಂದಕ್ಕೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಜಸ್ಟ್ ಇದು ಹಿಂಟ್ ಅಷ್ಟೇ. ಓಕೆ, ಹಿಂಟ್ ಅನ್ನೋದೇ ಒಂದು ಎಕ್ಸಾಂಪಲ್ ಅಷ್ಟೇ. ಅಷ್ಟಾಗಿ ತೊಗೊಂಡ್ರೆ ಸಾಕು ತಿಳ್ಕೊಳ್ಳಿ. ಸೊ ಇಲ್ಲೇನು ಮಾಡ್ದೋ, ಇಲ್ಲಿ ಎಂಟ್ರಿ ಮಾಡ್ದೋ. ಅದಕ್ಕೆ ನಾನೊಂದು ನೇಮು ಇವಾಗ OB ಅಥವಾ IOB OB ಅಂತ ಕೊಟ್ಟೆ ಅಂದ್ಕೊಳ್ಳಿ. ಇಲ್ಲಿ ನೀವೇನು ಮಾಡ್ತೀರಾ, ಟ್ರೇಡ್ನ ಪ್ಲೇಸ್ ಮಾಡಿದ್ದೀರಾ. ಟ್ರೇಡ್ ಪ್ಲೇಸ್ ಮಾಡ್ದಂಗೆ ಇಲ್ಲಿ ಆಲ್ರೆಡಿ ಟ್ರೇಡ್ ಪ್ಲೇಸ್ ಮಾಡಿ ಇಟ್ಟಿರ್ತೀರಾ. SL ಇದ್ರ ಕೆಳಗಡೆ ಅಂದರೆ ಸ್ಟಾಪ್ ಲಾಸ್ ಏನು ಅಂತ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಗೊತ್ತಿಲ್ಲ ಅಂದವರು ಪ್ರೀವಿಯಸ್ ವೀಡಿಯೋಗಳನ್ನ ನೋಡ್ಬೋದು. ಯಾಕೆ ನಾನು ಪ್ರತಿಯೊಂದು ಕಾನ್ಸೆಪ್ಟ್ನ ನೋಟ್ಸ್ ಮಾಡಿ ಅಂದರೆ ಎಲ್ಲ ಇಲ್ಲಿಗೆ ನೆಕ್ಸ್ಟ್ ಬರ್ತಾ ಬರ್ತಾ ಕನೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಅದರಿಂದ ನೋಟ್ಸ್ ಮಾಡೋದನ್ನ ಮರಿಬೇಡಿ. ಇಲ್ಲಿ SL ಇಟ್ಟು ನಮಗೆ ಬೇಕಾಗಿರೋ TP 1:2. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎಷ್ಟು 1:2 ಎಷ್ಟು ಹೋಗ್ತಿದೆ ಅಂತ ಅನ್ನೋದು ನಿಮಗೆ ಇಲ್ಲಿ ಕಾಣಿಸ್ಬೋದು. ಇವಾಗ 1.96 ಇದೆ, ಅದು ನಮಗೆ 2 ಆಗಬೇಕು. 1:2 ಅಂತಂದರೆ ನಾವಿಲ್ಲಿ ₹1 ರಿಸ್ಕ್ ಮಾಡಿದ್ರೆ ಇಲ್ಲಿ ನಮಗೆ ₹2 ಲಾಭ ಆಗುತ್ತೆ ಅಂತ. ಸೊ ಇಲ್ಲಿ ನಾನು ಏನಾದ್ರು ಟ್ರೇಡ್ ಪ್ಲೇಸ್ ಮಾಡಿದರೆ, ನಾವೇನಾದ್ರು ಇಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಫುಲ್ ರಿಸ್ಕ್ ಮಾಡಿದ್ವಿ, 1 ಲಕ್ಷನೂ ಹೋದ್ರೆ 1 ಲಕ್ಷನೂ ಹೋಗುತ್ತೆ, ಬಂದರೆ ನಮಗೆ 2 ಲಕ್ಷ ಅನ್ನೋದು ಬರುತ್ತೆ. ಇದು ಫುಲ್ ಲಿವ್ರೇಜನ್ನು ಯೂಸ್ ಮಾಡೋಂಥದ್ದು. ಲಿವ್ರೇಜ್ ಏನಂತಂದಿಲ್ಲ ಅಂತಂದ್ರು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. 1:2ಗೆ ನಾವು ಟ್ರೇಡರ್ಸ್ ಆದವ್ರು ಏನು ಮಾಡ್ತಾರೆ, ಸಾಕಪ್ಪ ನನಗೆ ಇಷ್ಟು ಅಂತ ಅಂದ್ಬಿಟ್ಟು ಎಕ್ಸಿಟ್ ಆಯ್ತಾರೆ. ಇನ್ನು ಅದು ಹೇಳದ್ನಲ್ಲ ನಾನು, ಇದು ಇಂಟ್ರಾಡೇ ಮಾಡೋರು ಇಷ್ಟಕ್ಕೆ ಎಕ್ಸಿಟ್ ಆಯ್ತಾರೆ. ಅದೇ ಇವಾಗ ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಏನು ಮಾಡ್ತಾರೆ, ಒಂದು ಇಲ್ಲಿ ಗಂಟೆ ಇಟ್ಕೊಂಡಿರ್ತಾರೆ. ಈ ಹೈ ಗಂಟೆ ಬಂದರೆ ನಾನು ಟ್ರೇಡ್ನ ಎಕ್ಸಿಟ್ ಮಾಡ್ತೀನಿ ಕಣಪ್ಪ ಅಂತ ಅಂದ್ಬಿಟ್ಟು ಅವ್ರಿಗೆ ನೋಡಿ 1:5 ಸಿಕ್ತು. ಅಂದರೆ ನೀವು ಒಂದು ಟ್ರೇಡಲ್ಲಿ ಮಾಡಿರೋದು 1:2. ಸ್ವಿಂಗ್ ಟ್ರೇಡರ್ ಮಾಡೋರು ಏನು ಮಾಡಿದ್ರು 1:5. ಅಂದರೆ ಇಲ್ಲಿ ಅವರು 1 ಲಕ್ಷ ಏನಾದ್ರು ರಿಸ್ಕ್ ಮಾಡಿದರೆ ಅವರಿಗೆ 5 ಲಕ್ಷ ಅನ್ನೋದು ಪ್ರಾಫಿಟ್ಸ್ ಆಗಿರೋದು. ಓಕೆನಾ. ಇನ್ನು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ನಾನು ಹೇಳಿದ್ದೆ, ಲಾಂಗ್ ಟರ್ಮ್ ಟ್ರೇಡ್ ತೊಗೋತಾರೆ ಅಂತ. ಅವ್ರು ಏನು ಮಾಡ್ತಾರೆ, ಈ ಸ್ವಿಂಗ್ ಫುಲ್ ಇಲ್ಲಿ ಗಂಟನೂ ಬರುತ್ತೆ ಅಂದ್ಕೊಂಡು ಇಲ್ಲಿ ಗಂಟನೂ ಇಟ್ಟಿದ್ರು ಅಂದ್ಕೊಳ್ಳಿ. ಓಕೆನಾ. ಅವರು ತುಂಬ ದಿನಗಳು ಕಾದ್ರು. ಸ್ವಿಂಗ್ ಟ್ರೇಡ್ ಆದವ್ರು 1 ವಾರ ಕಾಯ್ತಾರೆ ಅಷ್ಟೇ. ಇವರು ಏನು ಮಾಡಿದ್ರು ಒಂದೊಂದು ವರ್ಷನೇ ಕಾಯ್ತಾರೆ. ಅವ್ರು ಏನು ಮಾಡಿದ್ರು 1 ವರ್ಷನೂ ಕಾದಾದ್ಮೇಲೆ ನೋಡಿ ಅವರು 1 ಲಕ್ಷ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇದು 1:15.23 ಇದೆ. ಅಂದರೆ ಬರೀ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 15 ಲ್ಯಾಕ್ಸ್ನ ಈ ಒಂದು ಟ್ರೇಡಲ್ಲೇ ಅರ್ನ್ ಮಾಡಿದ್ರು. ಸೊ ಡೈಲಿ ಕೂತ್ಕೊಂಡು ಟ್ರೇಡ್ ಮಾಡೋಕ್ಕೂ ಅಷ್ಟು ಆಗಲ್ಲ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದವನು ಅಷ್ಟು ಮಾಡ್ಕೊಂಡ. ಓಕೆನಾ. ಇದೇ ಡಿಫ್ರೆನ್ಸು ಹೈಯರ್ ಟೈಮ್ ಫ್ರೇಮ್ ಡೈರೆಕ್ಷನ್ನ ನೋಡ್ಕೊಂಡಾಗ. ಸೊ ಇದರಿಂದ ನೀವು ಹೈಯರ್ ಟೈಮ್ ಫ್ರೇಮ್ಸ್ನ ನೋಡೋದನ್ನ ಮಿಸ್ ಮಾಡ್ಕೋಬಾರ್ದು. ಓಕೆನಾ. ಎಕ್ಸಾಂಪಲ್ ನೋಡಿದ್ರಲ್ವಾ, ಇವಾಗ ಅರ್ಥ ಆಯ್ತಾ ಹೈಯರ್ ಟೈಮ್ ಫ್ರೇಮ್ಸ್ ಯಾಕೆ ನೋಡಬೇಕು ಅಂತ. ಪ್ರಾಕ್ಟಿಕಲ್ ಎಕ್ಸಾಂಪಲು UC ಡೇ 1 ಅಪ್ ಟ್ರೆಂಡ್ ಏನಾರು ಇದ್ದರೆ H1 ಅಲ್ಲಿ ಸ್ಮಾಲ್ ಪುಲ್ ಬ್ಯಾಕು. ನಾನು ಇವಾಗ ಎಕ್ಸಾಂಪಲ್ ತೋರಿಸ್ದೆ. H1 ಅಲ್ಲಿ ಏನಾದ್ರು ಸಣ್ಣ ಪುಲ್ ಬ್ಯಾಕು. ಡೇ 1 ತಗೋಬೇಕು ಅಂತಿಲ್ಲ, H4 ತಗೊಂಡ್ರು ಸಾಕು, 4 ಅವರ್ಸ್ ಕ್ಯಾಂಡಲ್ ತಗೊಂಡ್ರು ಸಾಕು. ಅಲ್ಲಿ ಏನು ಮಾಡ್ದೋ, H1 ಅಲ್ಲಿ ಒಂದು ಸಣ್ಣ ಪುಲ್ ಬ್ಯಾಕ್ ಅನ್ನೋದು ಸಿಕ್ತು. ಹಾಗೆ M15 ಅಲ್ಲಿ ನಾವೇನು ಮಾಡ್ದೋ, ಎಂಟ್ರಿನ ಪ್ಲ್ಯಾನ್ ಮಾಡ್ದೋ. ಸೊ M15 ಅಲ್ಲಿ ಎಂಟ್ರಿ ಮಾಡ್ದೋ. ನೆಕ್ಸ್ಟು ಬೆಸ್ಟ್ ಬೈ ಆಪರ್ಚುನಿಟಿ, ನಮಗೆ ಬೈ ಆಪರ್ಚುನಿಟಿ ಸಿಕ್ಕಿದ್ದು. ಸೊ ನಾವು ಬೈ ಮಾಡ್ದೋ. ಪ್ರೋ ಟಿಪ್ ಏನಂತಂದರೆ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಅಂದರೆ ಟ್ರೆಂಡನ್ನು ಯಾವ ಥರ ಐಡೆಂಟಿಫೈ ಮಾಡಿಕೊಂಡ್ರೆ ಅದು ಟ್ರೆಂಡ್ ಯಾವ ಕಡೆ ಹೋಗುತ್ತೆ ಅದೇ ಕಡೆ ನಾವು ತಿರುಗ್ತೀವಿ ಅಂತಂದರೆ ನಮಗೆ ಪ್ರಾಫಿಟ್ಸ್ ಅನ್ನೋದಾಗುತ್ತೆ. ಟ್ರೆಂಡ್ದು ಅಪೋಸಿಟ್ ತೊಗೊಂಡ್ರೆ ನೀವು ಕಳ್ಕೊತೀರ. ಅದಕ್ಕೆ ಇಲ್ಲಿ ಹೇಳೋದು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಆ್ಯಂಡ್ ಟ್ರೆಂಡ್ ಈಸ್ ಕ್ಲಿಯರ್ ಆನ್ ಹೈಯರ್ ಟೈಮ್ ಫ್ರೇಮ್ಸ್. ಟ್ರೆಂಡು ನಿಮ್ಮ ಫ್ರೆಂಡ್ ಥರ ಟ್ರೀಟ್ ಮಾಡಿ ಹೈಯರ್ ಟೈಮ್ ಫ್ರೇಮ್ಸಲ್ಲಿ ಈ ಟ್ರೆಂಡ್ನ ಐಡೆಂಟಿಫೈ ಮಾಡಿ.
ಓಕೆನಾ. ಸಮ್ಮರಿ ನೋಡೋದಾದರೆ ಇವತ್ತು ನಾವು ಕಲ್ತಿದ್ದು ಟೈಮ್ ಫ್ರೇಮ್ಸ್ ಅಂದರೆ ಏನು, ಅಂದರೆ ಟೈಮ್ ಪರ್ ಕ್ಯಾಂಡ್ಲು, ಒಂದೊಂದು ಕ್ಯಾಂಡ್ಲು ಇಷ್ಟು ಮಿನಿಟ್ಸಿಗೆ ಏನೇನು ಕ್ಯಾಂಡ್ಲ್ಗಳು ಆಗುತ್ತೆ, 1 ಮಿನಿಟಲ್ಲಿ ಆಗೋ ಕ್ಯಾಂಡ್ಲಿಗೆ ಏನು, 1 ಅವರ್ ಕ್ಯಾಂಡ್ಲಿಗೆ ಅನ್ನೋದೇನು, 1 ವೀಕಲ್ಲಿ ಆಗೋ ಕ್ಯಾಂಡ್ಲಿಗೆ ಏನಂತಾರೆ, ಪ್ರತಿಯೊಂದು ಟೈಮ್ ಫ್ರೇಮ್ಸ್ಗಳು ನಾವು ತಿಳ್ಕೊಂಡು, ಹಾಗೆ ಲೋವರ್ ಟೈಮ್ ಫ್ರೇಮಲ್ಲಿ ಫಾಸ್ಟ್ ಬಟ್ ರಿಸ್ಕಿ ಆಗಿರುತ್ತೆ ಅಂತಲೂ ತಿಳ್ಕೊಂಡ್ವಿ. ಲೋವರ್ ಟೈಮ್ ಫ್ರೇಮ್ಸಲ್ಲಿ ಟ್ರೇಡ್ ಮಾಡಬಾರ್ದು ಅಂತ. ಹಾಗೆ ಹೈಯರ್ ಟೈಮ್ ಫ್ರೇಮ್ಸ್ನ ಯೂಸ್ ಮಾಡಿದರೆ ಸ್ಲೋ ಆಗಿರುತ್ತೆ ಬಟ್ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆ ಯೂಸ್ ಮಲ್ಟಿಪಲ್ ಟೈಮ್ ಫ್ರೇಮ್ಸ್, ಯಾವತ್ತು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಿ ಟ್ರೇಡ್ಸ್ನ ಪ್ಲೇಸ್ ಮಾಡಬೇಕು. ಇಷ್ಟು ಇವತ್ತು ತಿಳ್ಕೊಂಡ್ರೆ ಸಾಕು. ಟ್ರೇಡ್ ಪ್ಲೇಸ್ ಮಾಡೋಕ್ಕೆಲ್ಲ ಹೋಗಬೇಡಿ. ಜಸ್ಟ್ ನಾನು ಏನೇನು ಅಂದಿದ್ದೀನಿ ಅದನ್ನು ಟರ್ಮ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ನೋಟ್ಸ್ನ ಮೇಕ್ ಮಾಡಿ, ಅಂದರೆ ಬರೀರಿ. ಬರೆದಾದ್ಮೇಲೆ ಇವತ್ತು ನಾನು ಏನು ಎಕ್ಸಾಂಪಲ್ ಮಾಡಿದೆ ಅದನ್ನ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನೋಡಿ. ಟ್ರೇಡಿಂಗ್ ವ್ಯೂ ಓಪನ್ ಮಾಡಿ, USD ಚಾರ್ಟ್ ಓಪನ್ ಮಾಡಿ, ಇದು ಹೆಂಗೆಲ್ಲ ಆಗುತ್ತೆ ಅನ್ನೋದು ವರ್ಕ್ ಮಾಡಿ ನೋಡಿ. ಆವಾಗ ನಿಮಗೆ ಪ್ರಾಕ್ಟೀಸ್ ಅನ್ನೋದಾಗುತ್ತೆ. ಓಕೆನಾ. ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನು, ನಿಮ್ಮ ಡೆಡಿಕೇಶನ್ ಏನಾದ್ರು ಇದ್ದರೆ ಇಲ್ಲಿ 100% ಸಕ್ಸಸ್ ಅನ್ನೋದು ಸಿಗುತ್ತೆ. ಮತ್ತು ಇದಕ್ಕೆ ಟೈಮ್ ಕೊಡೋಕೆ ರೆಡಿ ಇರಬೇಕು. ಯಾರು ಸಾಲ ಮಾಡಿಕೊಂಡು ನಾನು ಟ್ರೇಡಿಂಗ್ ಕಲಿತು ದುಡ್ಡು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ, ಅವ್ರು ಯಾರೂ ಟ್ರೇಡಿಂಗಿಗೆ ಬರಬೇಡಿ. ಆದಷ್ಟು ಟ್ರೇಡಿಂಗ್ನ ಅವಾಯ್ಡ್ ಮಾಡಿ. ಟ್ರೇಡಿಂಗ್ನ ಯಾರು ಫ್ಯೂಚರಲ್ಲಿ ಒಂದು ಒಳ್ಳೆ ಕೆರಿಯರ್ ಆಗಿ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರು ಮಾತ್ರ ಟ್ರೇಡಿಂಗಿಗೆ ಬನ್ನಿ. ಹಾಗೆ ಯಾರು ಈ 100 ಡೇಸ್ ಸೀರೀಸ್ನ ಕಂಪ್ಲೀಟಾಗಿ ನೋಟ್ಸ್ ಬರೆದು ನನಗೆ ಸೆಂಡ್ ಮಾಡಿದಿರೋ ಅವರಿಗೆ ಫಾರೆಕ್ಸ್ ಟ್ರೇಡರ್ ಕಮ್ಯುನಿಟಿ ಕಡೆಯಿಂದ ಸರ್ಟಿಫಿಕೇಟ್ಸ್ ಅನ್ನೋದು ಸಿಗುತ್ತೆ. ಸೊ ಮಿಸ್ ಮಾಡದೆ ಪ್ರತಿಯೊಂದು ವಿಡಿಯೋನು ನೋಡಿ ನೋಟ್ಸ್ ಮಾಡ್ತಾ ಹೋಗಿ. ಯಾವ ಕಾನ್ಸೆಪ್ಟು ಗೊತ್ತಿಲ್ಲ ಅನ್ನಂಗೆ ಇರಬಾರ್ದು. ನೀವು 100 ಡೇಸ್ ಸೀರೀಸ್ ಮುಗಿಯೋದ್ರೊಳಗಡೆ ನೀವು ಪಕ್ಕ ಒಬ್ಬ ಟ್ರೇಡರ್ ಆಗಿರ್ತೀರ, ಅದು 100% ಗ್ಯಾರಂಟಿ. ಓಕೆನಾ. ಯಾರಾದರೂ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರು ಟ್ರೇಡಿಂಗ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಓಕೆ. ಹಾಗೆ ಇವತ್ತಿನ ಡೇ ಮತ್ತು ನಿಮ್ಮ ಹೆಸರು ಏನು ಅಂತ ಕಂಪ್ಲೀಟೆಡ್ ಅಂತ ಹಾಕಿ, ಇವತ್ತಿನ ಡೇ ಕಂಪ್ಲೀಟೆಡ್ ಅಂತ ಹಾಕಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿದರೆ ನನಗಿದರಿಂದ ಯಾರ್ಯಾರು ಕಲಿತಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.